ಇದು ನೋಡಿ, ಇದು ಗ್ರೋತು. ಅದಕ್ಕೆ ಇದಕ್ಕೆ ವೆರೈಟಿದಲ್ಲಿ ಇದು ಮಾಡಿರಿ. ಇದೊಂದು ಸ್ವಲ್ಪ ದಿವಸ ಆದಮೇಲೆ ಇದನ್ನು ಕಟ್ ಮಾಡ್ಕೊಬೇಕು. ಕೆಳಗಡೆ ಎಲೆಗಳೇನಿದೆ ಅದು ವೈಟ್ ಪ್ಲೇ ఉంది చూడండి సార్. ಓಕೆ ಓಕೆ. ಮೂರನೇ ಬಿಡ್ಡ ಏನು ತಿಂದೇ ಇಲ್ಲ. ಮೊನ್ನೆ ಬೆಳೆಗಳು ಈಲ್ಡ್ಗಳು ಬಂದಿತ್ತಾ? ಅಲ್ಲ, ಮೊನ್ನೆ ಬೆಳೆಗಳು ಈಲ್ಡ್ ಬಂದಿತ್ತಾ? ಗೊಬ್ಬರ ಹಂಗೆ ಇದೆ. ಅಂಥ ಜಾಗದಲ್ಲಿ ಸ್ವಲ್ಪ ವೈರಸ್ ಇರುತ್ತೆ ನೋಡ್ರಿ. ಇದನ್ನು ಸ್ವಲ್ಪ ಚೆನ್ನಾಗಿ ನೆನೆಸ್ರಿ. ಇದು ಯಾಕಂದರೆ ಇದು ಸ್ವಲ್ಪ ನೀವು ಎಷ್ಟು 10 ml ಅಲ್ಲ 20 ml ಹಾಕಿ ನೆನೆಸಿರಿ ಏನಾಗಲ್ಲ ಗಿಡಕ್ಕೆ. ಅದು ಹಾಂ, ಬೆಂದ್ಕಾಕಣ ಪಂಪಲ್ಲಿ ಇದು ಮಾಡಿರಿ. ಈಗ ಎಷ್ಟು 2 ದಿವಸ ಆಯ್ತು ಹೊಡೆದು? ಈಗ ಹೊಡೆದಿದ್ದು 10 ನಿಮಿಷ ಆಯಿತು. ಅವ್ನು ಹೊಡೆದು ಮನೆಗೆ ಹೋದ. ಈಗ ನೀವು ಈ ಕಡೆ ಬಂದು 200 ಲೀಟ್ರ್ ಗೆಳೆಯೋದು. ಈಗ 70 ಲೀಟ್ರ್ ಇಟ್ಕೊಂತ 70 ಲೀಟ್ರ್ ಕಲ್ಸ್ಕೊಂಡು ಹೊಡೆದಿದ್ದು. ಅದು ನೀವು ಕರ್ಜಾಲಿಗೂ ತಗೊಂಬಂದಿದ್ರಲ್ವಾ? ಹೌದು, ಅಲ್ಲಿರೋದಕ್ಕೆ ತಗೊಂಬಂದಿದ್ದೀನಿ. ಸುಟ್ಟೈತಲ್ವಾ? ಬಿಟ್ಟಾಯ್ತು. ಅಲ್ಲಲ್ಲ, ಅದು BPDನೂ ಇದು ಕೊಟ್ಮೇಲೆ ಎಲ್ಲ ನಿಮ್ಮ ಪರವಾಗಿಲ್ವಾ? ನನಗೆ ಗೊತ್ತಾದ ಮಾತ್ರ ಪರವಾಗಿಲ್ಲ. ಇವರೇ ಹೇಳಿದ್ದು. ಅಲ್ಲ, ಅವರು BPDದಲ್ಲಿ ಇದನ್ನೆಲ್ಲ ಸುಟ್ಟಾಕಿರ್ತದೆ. ಇದು ಮೇಯ್ನ್. ಇದು ಆ ಹಳೆ ಗಿಡಗಳೇನಾಯ್ತು ತೆಗ್ದಾಕಿಲ್ಲ ಅಂದರೆ, ಯಾಕಂದರೆ ಅಣ್ಣ ಔಷಧಿ ಹೊಡೆಯೋದು ಗೊಬ್ಬರ ಬಿಡೋದು ಒಂದೇ ಅಲ್ಲ, ಈ ಪಾಲನೆ ಮಾಡೋದು ಕೂಡ ಬಿಡ್ಸಾಕ್ತಾ ಇದೀವಿ ನಾವು. ಒಂದು ಸ್ವಲ್ಪ ದಿವಸ ಆದಮೇಲೆ ಇದು ಕಟ್ಟಿದಾದ್ಮೇಲೆ ಇವು ಕೆಳಗಡೆ ಎಲೆಗಳು ಎತ್ಬಿಡ್ರಿ. ಬಿಡ್ಸಾಕ್ಬಿಟ್ಟು ಬಾಯಿಗೆ ಬಿಸಾಕ್ತಾ ಇದ್ದೀನಿ. ಅವ್ರನ್ನ ಕೇಳ್ರಿ ಎಷ್ಟು ಹೂವು ಕೂರಿಸ್ಬೇಕು, ಹೂವು ಕಾಯಿ ಎಷ್ಟು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಬೇಕು. ನಿಮ್ಮ ಮಗ ಅವ್ರಿಗೆ ಅದಕ್ಕೆ ಹೇಳಿದ್ದು ನಾನು ಇರ್ರಿ ಅಂತ. ಯಾಕಂದರೆ ಟೊಮೊಟೊ ಬೆಳಿಬೇಕಾದ್ರೆ ಸ್ವಲ್ಪ ಐಡಿಯಾನೂ ಬೇಕಣ್ಣ. ಈಗ ಔಷಧಿಗಳೇ ಹೊಡ್ಕೊಂಡಿದ್ರು ಕೂಡ ಸ್ವಲ್ಪ ಏನಾಗುತ್ತಂದರೆ ನಮ್ಮ ಮೇಂಟೆನ್ಸು ಕೇಳುತ್ತೆ. ಈಗ ಅದು ನೋಡ್ರಿ, ಅದರಲ್ಲೇ ಬಂದಿರೋದು. ಅದು ಸಪ್ರೇಟಾಗಿ ಇಲ್ಲ 2 ಗಿಡನ? 2 ಗಿಡ. ಅವೆರಡಕ್ಕೂ ಹೊಡೆದಿದೆ ನೋಡ್ರಿ. ಅದು ಅಲ್ಲಿಗೆ ನಿಂತಿದೆ. ಜೇಂಟು ಬಂದಿತ್ತದಲ್ವಾ? ಬಂದಿದ್ರಲ್ಲೇ ಅದನ್ನ ಹಂಗೆ ವೈರಸ್ದು ಇದು ಏನು ಗೊತ್ತಾ, ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಟ್ಟು ರಾಟ್ ಒಂದು ಹೇಳ್ತೀನಿ. ರಾಟ್ ಒಂಚೂರು ಇವಾಗ ಭೂಮಿಗೆ ಎಕ್ಸ್ಬಿಡ್ರಿ. ಹೂವು ಸ್ಟೇಜ್ ಅಲ್ವಾ? ಯಾವ ಊರಿದು? ಕಳಿಸ್ಬಿಟ್ಬಿಡ್ತೀವಿ. ಅಲ್ಲ, ಇದು ಹೊಡೀರಿ. ಇನ್ನೊಂದು ಕೆಳಗಡೆಯಿಂದ ಅದು ರಾಟ್ ಕೊಡ್ತೀನಿ. ಅದನ್ನೇ ಸಾರ್ ಅದನ್ನೇ ಬುಡದಲ್ಲೇ ಬಿಟ್ಬಿಟ್ಟು ಕಳಿಸ್ಬಿಟ್ಟು ಡ್ರಿಪ್ಪಲ್ಲೇ ಕೊಡ್ರಿ. ಭೂಮಿ ಎಲ್ಲ ಇಲ್ಲ, ಡ್ರಿಪ್ಪಲ್ಲಿ ಕೊಟ್ಟರೆ ಎಷ್ಟಾಗುತ್ತೆ? ಎಷ್ಟು ದಿವಸ ಆಗಿರೋದು ಇವಾಗ ಇದು? ಈಗ 21 ದಿವಸ ಆಗೈತೆ. ಇನ್ನೆಲ್ಲ ಹೂವು ಈಗ ಕಾಣಿಸೋ ಇದು 21 ದಿವಸ ಆಗತ್ತೆ ಸರ್ ಇವತ್ತಿಗೆ. ಮೂರನೇ ಬೆಡ್ಡಾ? ಮೂರನೇ ಬೆಡ್ಡು. ಫಸ್ಟು ಇಷ್ಟಿತ್ತು. ಶಾಮ್ 33 ಹಾಕಿದ್ದೀವಿ. ರೇಟ್ ಸಿಗಲಿಲ್ಲ. ಈಲ್ಡ್ ಬಂದಿತ್ತಾ? ಈಲ್ಡ್ ಬಂದಿತ್ತು. ಏನಾಯ್ತು ಅಂದರೆ ಜಡಿಗಳು ಇಟ್ಕೊಂಡ್ಬಿಡ್ತು, ಗಜ್ಜಿ ಜಾಸ್ತಿ ಬಂದ್ಬಿಡ್ತು. ಎಲ್ಲ ಇವಾಗ ಆವತ್ತೊಂದು ಬೆಳೆಕ ಇವತ್ತಿನ ಬೆಳೆಗೆ ಏನು ಅನಿಸ್ತದೆ ಈಗ? ಈಗ ನನಗೆ ಗೊತ್ತಾಗೋದು ಇಂಪ್ರೂವ್ಮೆಂಟ್ ಆಗೋದು 21 ದಿವಸಕ್ಕೆ ಇಷ್ಟು ಆಗೈತೆ ಅಂದರೆ ನನಗೆ ಸಂತೋಷನೇ. ಅದೇ ಪ್ರಾಡಕ್ಟ್ನ ಸ್ವಲ್ಪ ಗಮನಿಸಿ ಮಾಡ್ಕೊಳ್ರಿ. ಯಾಕಂತಂದರೆ ರಿಸಲ್ಟ್ ಬೇಕಂದರೆ ಸ್ವಲ್ಪ ಒಂಚೂರು ರಿಸ್ಕ್ ತಗೊಬೇಕು. ಔಷಧಿ ಕಳಿಸ್ರೆ ಬೇಕಾದ್ರೆ ನಾಳೆ ಹೋಗ್ಬಿಡ್ತೀವಿ. ಅಲ್ಲ, ರಿಸ್ಕ್ ತೊಗೊಬೇಕು. ಯಾಕಂದರೆ ಬೆಳೆ ತಗೊಂತೀವಿ ಸ್ವಾಮಿ. 10 ಗಂಟೆ ಆಗಲಿ ಬ್ಯಾಟ್ರಿ ಹಾಕೊಂಡು ಬೇಕಾದ್ರೆ ಭೂಮಿಯಾಗಿದೆ ಬುಡಕ್ಕೆ ಹೋಗ್ತೀವಿ ನಾವು.